ರಾಯಚೂರು ನಗರ ವ್ಯಾಪ್ತಿಯ ಜನತೆಗೆ ಬೇಸಿಗೆಯಲ್ಲಿ ನೀರಿನ ತೊಂದರೆಯಾಗದಂತೆ ಹಾಗೂ ಎನ್ಆರ್ಬಿಸಿ ತುಂಗಭದ್ರಾ ಮತ್ತು ಕೃಷ್ಣಾ ನದಿಯಿಂದ ಗ್ರಾವಿಟಿ ಮೂಲಕ ಹೆಚ್ಚಿನ ನೀರಿನ ಸಂಗ್ರಹಣೆಗಾಗಿ 10 ಎಕರೆ ಭೂಮಿಯಲ್ಲಿ ಹೆಚ್ಚುವರಿ ಕೆರೆ ನಿರ್ಮಾಣ ಮತ್ತು ರಾಂಪುರ ಕೆರೆಯ ಪಕ್ಕದಲ್ಲಿರುವ ಬಳಕೆ ಇಲ್ಲದ ಇನ್ನೊಂದು ಕೆರೆಯನ್ನು ತಾಂತ್ರಿಕವಾಗಿ ವರದಿ ಪಡೆದು ಪ್ರಾರಂಭಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಸಚಿವರಾದ ಎನ್ಎಸ್ ಬೋಸರಾಜ್ ಅವರು ತಿಳಿಸಿದರು. ರಾಯಚೂರು ನಗರದ ಜೀವಜಲವಾದ ರಾಂಪುರ ಕುಡಿಯುವ ನೀರಿನ ಕೆರೆಗೆ ಜಿಲ್ಲಾಧಿಕಾರಿ ನಿತೀಶ್ ಕೆ, ಮಹಾನಗರ ಪಾಲಿಕೆಯ ಆಯುಕ್ತರಾದ ಬುಬೇನಾ ಮೊಹಪೋತ್ರ, ಶಾಸಕ ಶಿವರಾಜ್ ಪಾಟೀಲ್, ಸಹಾಯಕ ಆಯುಕ್ತ ಗುರುಸಿದ್ದಯ್ಯ ಹಿರೇಮಠ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಕೆರೆಯನ್ನು ಪರಿಶೀಲಿಸಿದರು. ರಾಂಪುರ ಕೆರೆಯಿಂದ ಕೃಷ್ಣಾ ನದಿಯಿಂದ ವಾರ್ಡನ್ಗಳಿಗೆ ನೀರು ಪೂರೈಕೆ ಮಾಡಲಾಗುತ್ತದೆ. ಸದ್ಯ ರಾಂಪುರ ಕೆರೆಯಲ್ಲಿ ಲಭ್ಯ ಇರುವ ನೀರಿನ ಆಧಾರದ ಮೇಲೆ ರಾಯಚೂರು ಜನಸಂಖ್ಯೆ ಬೆಳೆಯುತ್ತಿರುವುದರಿಂದ ಹೆಚ್ಚುವರಿ ನೀರಿನ ಸಂಗ್ರಹಣೆ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚಿಸಿದರು. ರಾಯಚೂರು ನಗರಕ್ಕೆ ಸಮರ್ಪಕವಾಗಿ ಶುದ್ಧ ಕುಡಿಯುವ ನೀರು ಸರಬರಾಜು ಮಾಡಲು ಅಗತ್ಯ ಕ್ರಮ ಕೈಗೊಂಡು ಪ್ರತಿದಿನ ನೀರು ಸರಬರಾಜು ಮಾಡಲು ಸಿದ್ಧತೆ ಮಾಡಿಕೊಳ್ಳಬೇಕಾಗಿದೆ. ಅಲ್ಲದೆ ಪ್ರತಿದಿನ ನೀರು ಸರಬರಾಜು ಮಾಡುವಾಗ ನೀರಿನ ಟೆಸ್ಟಿಂಗ್ ಮಾಡಿ ನಗರಕ್ಕೆ ಸರಬರಾಜು ಮಾಡಬೇಕು ಎಂದು ಅವ್ರು ಟೆಂಡರ್ ಮಾಡಂಗಿರ್ತಾರೆ, ಅವ್ರು ಬೇರೆ ಎಸ್ಟಿಮೇಟ್ ಮಾಡ್ಕೊಂಡು ಸುಮ್ಮನೆ ಅವ್ರಿಗೆ ಕೊಟ್ಟು ಬಿಟ್ರೆ ಆಯ್ತಪ್ಪ. ಅವ್ರ ಕಾಂಟ್ರಾಕ್ಟರ್ಸ್ ಇರ್ತಾರೆ, ಎಲ್ಲ ಇರ್ತಾರೆ. ನೀವು ಯಾಕಂತೆ ಎಲ್ಲಿ ನಿಮ್ಗೆ ಎಕ್ಸ್ಪರ್ಟ್ ಇರಿ ಅಲ್ಲಿ ನೀವು ಮಾಡ್ರಿ. ನೀವು ಎಕ್ಸ್ಪರ್ಟ್ ಇಲ್ಲಾರ್ದಲ್ಲಿ ಯಾಕೆ ತಲೆ ಕೆಡಿಸ್ಕೊಂಡು ಹೋಗ್ತೀರಿ? ಯಾರು ಎಕ್ಸ್ಪರ್ಟ್ ಇರ್ತಾರೋ ಅವ್ರಿಗೆ ಒಪ್ಪಿಸಿಬಿಡೋದು ಕ್ಲಿಕ್ಕಿಲ್ಲ. ಆಯ್ತು, ಟ್ರೈ ಮಾಡಿದ್ರೆ ಆಗಿಲ್ಲ, ಅವ್ರಿಗೆ ಬಿಟ್ಟು ಮಾಡ್ಬೇಕಲ್ಲ. ಡೈಲಿ ಡೈಲಿ ಮೇಂಟೆನೆನ್ಸ್ ಬಂದ್ ಮಾಡ್ತಾರೆ, ಎಲ್ಲ ಕಡೆ ಲೈನ್ಗಳು ನಡೀತಾ ಇದಾವೆ, ಅಂಡರ್ಗ್ರೌಂಡ್ ಆಗ್ತಾ ಇದೆ. ಎಷ್ಟು ಹೊತ್ತು ಆಯ್ತು ಕೇಳ್ರಿ ಸರ್? ಈಗ ಎಷ್ಟು ಹೊತ್ತು? ನನಗೇನು ಡೌಟು ಇದು ನೋಡಿದ್ರೆ ಏನ್ರಿ ಅಧ್ಯಕ್ಷರೇ, ಅಲ್ಲಿಂದ ಬಿಡ್ನಿ ಇಲ್ಲ ಸರ್, ಎಸ್ಟಿಮೇಟ್ ಅವರೇ ಕೊಟ್ಟಿದ್ದಾರೆ ಸರ್, ಜಸ್ಕಮ್ ಅವರೇ ಕೊಟ್ಟಿದ್ದಾರೆ ಸರ್. ಅವ್ರಿಗೆ ಕೊಡ್ರಿ, ಮಾಡ್ಲಿ, ದುಡ್ಡು ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ರಿ. ನೀವ್ ಯಾಕೆ ಮಾಡಕ್ ಹೋಗ್ತೀರಿ? ಅವ್ರ ಕೈ ಇಂಜಿನಿಯರ್ಸ್ ಇರ್ತಾರಲ್ಲಪ್ಪ, ನೀವ್ ಯಾಕೆ ಮಾಡ್ತೀರಿ? ಮುನ್ಸಿಪಾಲಿಟಿಯಿಂದ ಅವ್ರಿಗೆ ಕೊಡಕ್ಕೆ ಇದು ಮಾಡಿದ್ವಿ ಸರ್, ಅವರು ನಮ್ಮಲ್ಲಿ ಮಾಡ್ತಾ ಇಲ್ಲ ನಾವು. ಅಯ್ಯೋ ಶಿವನೇ, ಅವ್ರು ಕಾಯ್ತಾ ಇದಾರೆ, ಕೆಲಸ ಇಲ್ಲ ಅಂತ. ನೀವು ಒಳ್ಳೆ ಅವ್ರಿಗೆ ಮೀಟರ್ ದುಡ್ಡು ಕಲೆಕ್ಟ್ ಮಾಡೋದೇ ಇಲ್ಲಲ್ಲ. ಅವರು ಕರೆಂಟ್ ಇಲ್ಲ ಅಂತ ಹೇಳಿ ಜನರಿಗೆ ತೊಂದರೆ ಆಗೋದು ಸಹಜ. ಮತ್ತೆ ಎಕ್ಸ್ಪ್ರೆಸ್ ಲೈನ್ ಇತ್ತು ಅಂತ ಹೇಳಿ ದುಡ್ಡು ಕೊಟ್ಟು ಎಲ್ಲ ಮಾಡಿದ್ರೆ 5 ವರ್ಷ ನೀವು ಏನು ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ ನಿಮ್ಗೆ ಏನೋ ಅಕೌಂಟಬಿಲಿಟಿ ಐತೆ? ಯಾರಿಗಂತ ಹೇಳಿದ್ರೆ ಇಷ್ಟು ಮೀಟಿಂಗ್ ಮಾಡಿದ್ವಿ ಅಂತ ಹೇಳಿದ್ವಿ ಆಗಲಿ ರೀ. ಎಷ್ಟು ದಿವಸ ಅಂತ ಹೇಳಿದೆ? ದೇರ್ ಇಸ್ ಲಿಮಿಟ್ ಇಲ್ಲ. 6 ತಿಂಗಳು, 1 ವರ್ಷದಲ್ಲಿ ಆಗಬೇಕಲ್ಲ. 3 ವರ್ಷ 5 ವರ್ಷ ಅಂತ ಹೇಳ್ತಾರೆ. ಯಾವ ಟೈಮ್ನಾಗ ಇರಲಿ, ಟೈಮ್ ಲಿಮಿಟಲ್ಲಿ ಆಗಲಿದ್ರೆ ನಿಮ್ಮ ಪ್ರಾಬ್ಲಮ್ ಇದ್ರೆ ಯಾರಿಗಾರು ಹೇಳ್ಬೇಕು. ಎಮ್.ಎಲ್.ಗೂ ನಮ್ಗೆ ಯಾರು ಹೇಳಿದ್ರೆ ಅವ್ರ ಹತ್ರ ಆಫೀಸರ್ ಡಿ ಸಿ ಅವ್ರಿಗೆ ಹೇಳಿದ್ರೆ ಮಾತಾಡ್ತಾರೆ, ಮಾಡಿಕೊಡ್ತಾರೆ. ಬರುವಂಥ ದಿನಗಳಲ್ಲಿ, ಬರುವಂಥ ವರ್ಷಗಳಲ್ಲಿ ಸಿಟಿ ಎಕ್ಸ್ಪ್ಯಾನ್ಷನ್ ಆಗ್ತಿರೋದು ಜನಸಂಖ್ಯೆ ಹೆಚ್ಚಾಗೋದ್ರಿಂದ ಫ್ಯೂಚರ್ಗೆ ಯಾವ ರೀತಿಯಾಗಿ ಪ್ಲ್ಯಾನ್ ಮಾಡಬೇಕು ಅಂತೇಳಿ ಇವತ್ತು ಶಾಸಕರು ನಾವು ಮಾತಾಡಿ ಜಿಲ್ಲಾಧಿಕಾರಿಗಳು, ಕಮಿಷನ್ ಎಲ್ಲ ಕರೆಸಿದ್ವಿ. ನಮ್ಮ ಕಾರ್ಪೊರೇಟರ್ಸ್ ಎಲ್ಲರೂ ಬಂದಿದ್ದಾರೆ. ಒಟ್ಟಾರೆ ಇಲ್ಲಿರ್ತಕ್ಕಂಥ ನಾವು ಈಗ NRBC ಮತ್ತು TLBC ಎರಡು ಇದೆ. ಈಗ TLBCಯಿಂದ ಮಾಡಿ ಪಂಪ್ ಮಾಡ್ತಾಯಿದ್ವಿ. ಈಗ NRBC ಸಹಿತ ಮುಂದೆ ನೀರು ಬರ್ತದೆ ಈ ಕೆನಾಲ್ದು. ಹಾಗಾಗಿ ಗ್ರಾವಿಟಿ ಮೇಲೆ ಬರಲಿಕ್ಕೆ ಸಾಧ್ಯತೆ ಅಂದರೆ ಇದ್ದು ಕೆರೆ ಪಕ್ಕದೇನೋ ಇನ್ನೊಂದು 10 ಎಕರೆ ಕೆರೆ ಇದೆ ಅಂತ ಹೇಳ್ತಾರೆ. ಅದನ್ನು ವೆರಿಫೈ ಮಾಡಿ ಗ್ರಾವಿಟಿ ಮೇಲೆ ನೀರು ತುಂಬಿದ್ರೆ ನಮಗೆ ಈ ಸಮಸ್ಯೆಗಳು ಕಡಿಮೆ ಆಗ್ತವೆ. ಆ 10 ಎಕರೆ ಕೆರೆದು ಭದ್ರವಾಗಿ ಮಾಡಬೇಕು. ಇನ್ನು ಲೆಫ್ಟ್ ಓವರ್ ಏರಿಯಾ ಇನ್ನೊಂದು 10-11 ಎಕರೆ ಇದೆ ಅಂತಾರೆ, ಅದನ್ನು ಸರ್ವೆ ಮಾಡಿ ಅದು ನಮ್ಮ ಸರ್ಕಾರದಿದ್ದರೆ ಅದರಲ್ಲಿ ಸಹಿತ ಇನ್ನೊಂದು ಕೆರೆ ಮಾಡಿ ಒಟ್ಟಿಗೆ ಇದನ್ನು ಸ್ಟ್ರೆಂಥನ್ ಮಾಡಬೇಕು. ಈ ಭಾಗದ್ದು ಮಾಡಿದರೆ ಈ ಭಾಗದ ಒಂದು 10-12 ವಾರ್ಡ್ಗಳಿಗೆ ನೀರು ಅನುಕೂಲ ಆಗ್ತಾ ತುಂಗಭದ್ರಾ ಮತ್ತು ಕೃಷ್ಣಾ ನೀರು ಎರಡು ಇರ್ತಾವೆ ಎಂಬ ಉದ್ದೇಶಕ್ಕೆ ಪ್ರಿಲಿಮಿನರಿ ನೋಡೋಣ ಅಂತೇಳಿ ಬಂದಿದ್ದೀವಿ ಎಲ್ಲರೂ. ಯಾವುದೇ ಬೇಸಿಗೆಯಲ್ಲಿ ನಮಗೆ ನೀರಿನ ತೊಂದರೆ ಆಗಿಲ್ಲ. ಕಳೆದ ನೀವು 11-12 ವರ್ಷದಿಂದನೂ ನೋಡ್ರಿ, ಇವತ್ತು ಸಿಂಧನೂರಿಗೆ, ಗದಗ್ಗೆ, ಬಳ್ಳಾರಿಗೆ ಯಾವ ರೀತಿ ತೊಂದರೆಗಳು ಆಗ್ತಾಯಿದೆ ಆ ಥರ ತೊಂದರೆಗಳು ನಮ್ಮಲ್ಲಿ ಆಗೇ ಇಲ್ಲ. ನಮಗೆ KPC RTPS ಏನು ನೀರು ಬರ್ತಾ ಇದೆ, ಅವ್ರಿಗೆ ಅಲೋಕೇಶನ್ ಇರೋಂಥ ನೀರು ಅದು 24x365 ಡೇಸು ನಡೀತಾ ಇರ್ತದೆ. ಸೊ ಹಾಗಾಗಿ ನಮ್ಗೆ 75-80% ನಮಗೆ ನೀರು ಅಲ್ಲಿಂದನೇ ನಮಗೆ ಸಫಿಷಿಯೆಂಟ್ ಆಗ್ತದೆ. ಇನ್ನೊಂದು 20% ನೀರಿನಲ್ಲಿ ಈಗಾಗಲೇ ತಮಗೆ ಗೊತ್ತಿದ್ದಂತೆ ಗಣೇಕಲ್ ಜಲಾಶಯಕ್ಕೆ ಲಿಫ್ಟ್ ಇರಿಗೇಷನ್ ಇದೆ, ಅಲ್ಲಿ ನಾವು ನೀರು ಸ್ಟೋರ್ ಮಾಡ್ಕೊಂಡಿರ್ತೇವೆ. ರಾಂಪುರ್ಗೆ ಅಲ್ಲಿಂದ ತಂದು ನಾವು ಯಾವುದೇ ರೀತಿ
ತೊಂದರೆ ಆಗಲಾರ್ದಂಥ ಮ್ಯಾಕ್ಸಿಮಮ್ ತೊಂದರೆ. ಏನೋ ತೊಂದರೆ ಆದರೆ ಒಂದಿನ ಎರಡು ದಿನ ಯಾವುದೋ ಒಂದು ಪಂಪ್ ಫೇಲ್ಯೂರೋ ಯಾವುದೋ ಮೆಕ್ಯಾನಿಕಲ್ ಫೇಲ್ಯೂರ್ಲಿಂದ ಆಗಿರಬೇಕು. ಅದು ಬಿಟ್ಟರೆ ಯಾವತ್ತೂ ರಾಯಚೂರಿಗೆ ಕುಡಿಯೋ ನೀರಿನ ತೊಂದರೆ ಆಗಿಲ್ಲ ಅಂತ ಹೇಳಿ ನಾನು ಅಲ್ಲ ಭಾವಿಸ್ತೀನಿ. ಸರ್, ಈಗ ನೀರು ಖಾಲಿ ಆಗಿತ್ತು, ಇಲ್ಲಿವರೆಗೂ ರಾಂಪುರ ಕೆರೆ ಖಾಲಿ ಆಗಿತ್ತು, 3-4 ದಿನಗಳ ಕಾಲ ನೀರೇ ಬಂದಿಲ್ಲ, ಮತ್ತೆ ಪ್ರಾಬ್ಲಮ್ ಆಗಿಲ್ಲ. ತಕ್ಷಣ ಅಲ್ಲಲ್ಲ, ರಾಂಪುರ ಕೆರೆ ಖಾಲಿ ಆಗಿರ್ಲಿಲ್ಲ. ಇನ್ನೂ ಇಲ್ಲ ಅದು ತಪ್ಪು. ಹಿಂದೆ ಅದು 1.1 ಮೀಟರ್ ನೀರಿತ್ತು. ತಕ್ಷಣ DC ಅವ್ರಿಗೆ ಲೆಟರ್ ಬರೆದು ಮೊನ್ನೆ 13ರಿಂದ 16 ತಾರೀಕುವರೆಗೂ ಮತ್ತೆ ಕಂಪ್ಲೀಟ್ ಮತ್ತೆ 2.1. ಈಗ ಯಾವತ್ತು ನಾವು ನೀರು ಕಂಟಿನ್ಯೂ ಫ್ಲೋ ಮಾಡಕ್ ಬರಂಗಿಲ್ಲ. ಯಾಕಂದ್ರೆ ದಾರಿಯಲ್ಲಿ ರೈತರು ಇರ್ತಾರೆ, ಅವರು ಬೇಡಿಕೆಗಳು ಇರ್ತವೆ. ನಾವು 24x7 ನೀರು ಗಣೇಕಲ್ಲಿಂದ ತರಕ್ ಆಗೋದಿಲ್ಲ. ನಮಗೆ ಆದಂಥ ಅಲೋಕೇಶನ್ ಕುಡಿಯೋ ನೀರಿಗೆ ICC ಮೀಟಿಂಗಲ್ಲಿದೆ. ನಮಗೆ ಆದಂಥ ನೀರು ಕುಡಿಯೋ ನೀರಿನ ವ್ಯವಸ್ಥೆ ನಮ್ಮ ಗಣೇಕಲ್ ರಿಸರ್ವಾರಲ್ಲಿದೆ. ಅಲ್ಲಿಂದ ನೀರು ತರುವಂಥ ವ್ಯವಸ್ಥೆ ನಿಯಮಿತವಾಗಿ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಕಮಿಷನರ್ ಅವರು, ನಮ್ಮ ನಗರಸಭೆ ಕಮಿಷನರ್ ಅವರು ಮಾಡ್ತಾನೆ ಇರ್ತಾರೆ. ಅದ್ರ ಬಗ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಮೊನ್ನೆನೂ ಯಾವುದೋ ಒಂದು 2 ದಿನ 3 ದಿನ ತೊಂದರೆ ಆಗಿದ್ರು ಅದು ಮೆಕ್ಯಾನಿಕಲ್ ಟೆಕ್ನಿಕಲ್ ಫೇಲ್ಯೂರ್ಲಿಂದ ಆಗಿರಬಹುದು ವಿನಃ ನೀರಿನ ಕೊರತೆಯಿಂದ ಅಲ್ಲ ಅಂತ ಹೇಳಿ ಬಯಸ್ತೀನಿ. ಫಿಲ್ಟರೇಷನ್